ಕಾಲಾರ್ಥಕರ್ಮಾಣಾಂ ಯೋಗೋ ಹೀನಮಿತ್ಯಾತಿಮಾತ್ರಕಃ ಸಮ್ಯಕ್ ಯೋಗಶ್ಚ ವಿಜ್ಞೇಯೋ ರೋಗಾರೋಗ್ಯೈಕಕಾರಣಂ. ಅಶ್ವಗಂಧಾದಿ ಲೇಹ ನಯವಾದ ಗಾಢ ಕಂದು ಬಣ್ಣ, ರುಚಿಯಲ್ಲಿ ಸಿಹಿ, ಆಹ್ಲಾದಕರ ಪರಿಮಳ ಮತ್ತು ಗಿಡಮೂಲಿಕೆ ಪದಾರ್ಥಗಳ ಅರೆಗನ ತಯಾರಿಕೆಯಾಗಿದೆ. ಇದನ್ನು ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಿ ಮತ್ತು ನಿಗದಿತ ಕಷಾಯದೊಂದಿಗೆ ಕುದಿಸಲಾಗುತ್ತದೆ. ನಮಸ್ತೆ, ಆಗುಂಬೆ ಹೆರ್ಬ್ಸ್ಗೆ ನಾವು ನಮ್ಮ ಆತ್ಮೀಯ ಸ್ವಾಗತವನ್ನು ನೀಡುತ್ತೇವೆ. ಇಲ್ಲಿ ನೀವು ನಮ್ಮ ಹಲವಾರು ಆಯುರ್ವೇದ ಉತ್ಪನ್ನಗಳ ಕುರಿತು ತೃಪ್ತಿಕರ ಮಾಹಿತಿಯನ್ನು ಪಡೆಯುತ್ತೀರಿ. ಅಶ್ವಗಂಧಾದಿ ಲೇಹ ಮತ್ತು ಅಶ್ವಗಂಧಾರಿಷ್ಟದ ಆರೋಗ್ಯ ಪ್ರಯೋಜನಗಳು ಮತ್ತು ತಯಾರಿಕೆಯನ್ನು ತಿಳಿಯಲು ನಾವು ಸೇರೋಣ. ಸರಿಯಾದ ಆಹಾರ ಮತ್ತು ವ್ಯಾಯಾಮದೊಂದಿಗೆ ಅಶ್ವಗಂಧಾದಿ ಲೇಹವು ನೈಸರ್ಗಿಕವಾಗಿ ಆರೋಗ್ಯಕರ ದೇಹವನ್ನು ಬೆಂಬಲಿಸುತ್ತದೆ. ಅಶ್ವಗಂಧ ಒಂದು ಮೂಲಿಕೆಯಾಗಿದೆ. ಇದು ನರ ಮತ್ತು ಸ್ನಾಯು ಕೋಶಗಳನ್ನು ತಲುಪುತ್ತದೆ ಮತ್ತು ಆರೋಗ್ಯಕರ ಮೂತ್ರಜನಕಾಂಗದ ಕಾರ್ಯಕ್ಕಾಗಿ ಚೈತನ್ಯವನ್ನು ಬೆಂಬಲಿಸುತ್ತದೆ. ಇದು ಸಾಂದರ್ಭಿಕ ಒತ್ತಡ ಮತ್ತು ಆಯಾಸವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದು ದೇಹದ ನೋವು, ಆಯಾಸ ಮತ್ತು ದೈಹಿಕ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ. ಇದು ಸ್ನಾಯುಗಳು ಮತ್ತು ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ನ ಇತರ ರಚನೆಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಅಶ್ವಗಂಧವು ಜೈವಿಕವಾಗಿ ಸಕ್ರಿಯವಾಗಿರುವ ಘಟಕಗಳ ಗುಂಪನ್ನು ಒಳಗೊಂಡಿದೆ. ಇದನ್ನು ವಿಥನೋಲೈಡ್ಸ್ ಮತ್ತು ವಿಥಫೆರಿನ್ ಎ ಎಂದು ಕರೆಯಲಾಗುತ್ತದೆ. ಈ ವಿಥಫೆರಿನ್ ಎ ಅಶ್ವಗಂಧದಲ್ಲಿ ಇರುವ ಪ್ರಮುಖ ಜೈವಿಕ ಸಕ್ರಿಯ ಘಟಕವಾಗಿದೆ. ಪ್ರಬಲವಾದ ವಿಥಫೆರಿನ್ ಎ ಮತ್ತು ವಿಥನೋಲೈಡ್ ಚಿಕಿತ್ಸಕವಾಗಿ ಸಕ್ರಿಯವಾಗಿರುವ ಸಂಯುಕ್ತವಾಗಿದ್ದು ಅಶ್ವಗಂಧದಲ್ಲಿ ಇರುವುದಾಗಿ ವರದಿಯಾಗಿದೆ. ಆಂಟಿ-ಇನ್ಫ್ಲಮೇಟರಿ, ಆಂಟಿಕಾನ್ವಲ್ಸಿವ್, ಆಂಟಿ-ಕ್ಯಾನ್ಸರ್, ಆಂಟಿ-ಟ್ಯೂಮರ್ ಮತ್ತು ಆಂಟಿಆಕ್ಸಿಡೆಂಟ್ ಚಟುವಟಿಕೆಗಳನ್ನು ವರದಿ ಮಾಡಲಾಗಿದೆ. ಪುರುಷರ ಆರೋಗ್ಯವನ್ನು ಸುಧಾರಿಸಲು ಫಾರ್ಮುಲಾವನ್ನು ಸಾಮಾನ್ಯವಾಗಿ ಸೂಚಿಸಲಾಗುತ್ತದೆ. ಶಕ್ತಿಯುತ ವೀರ್ಯಾಣು ಗುಣಲಕ್ಷಣಗಳು ಚಿಕಿತ್ಸೆಗೆ ಅತ್ಯಂತ ಪ್ರಯೋಜನಕಾರಿ. ಕಡಿಮೆ ವೀರ್ಯ ಎಣಿಕೆ, ಕಡಿಮೆ ಪ್ರಮಾಣದ ವೀರ್ಯ ಚಲನಶೀಲತೆ, ಅಸಹಜ ವೀರ್ಯ ಆಕಾರ ಮತ್ತು ವೀರ್ಯ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ನೈಸರ್ಗಿಕ ಆಂಟಿ-ಇನ್ಫ್ಲಾಮಟೋರಿಯಾಗಿದ್ದು ಪುರುಷ ಹಾರ್ಮೋನುಗಳ ಉತ್ಪಾದನೆಯನ್ನು ಸುಧಾರಿಸುತ್ತದೆ. ಇದು ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ ಮತ್ತು ಶೀಘ್ರಪತನ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡುತ್ತದೆ. ನೈಸರ್ಗಿಕ ಕಾಮೋತ್ತೇಜಕವಾಗಿರುವುದರಿಂದ ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕಾಮಾಸಕ್ತಿಯನ್ನು ಹೆಚ್ಚಿಸಲು ಹಾರ್ಮೋನ್ಗಳನ್ನು ಉತ್ತೇಜಿಸುತ್ತದೆ. ಇದು ಪುರುಷರಲ್ಲಿ ಪುರುಷತ್ವ ಮತ್ತು ತ್ರಾಣವನ್ನು ಹೆಚ್ಚಿಸುತ್ತದೆ. ಮಹಿಳೆಯರಲ್ಲಿ ಇದು ಗರ್ಭಾಶಯದ ಒಳಪದರದ ಉರಿಯೂತದ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ಇದು ಶಕ್ತಿಯುತವಾದ ಗರ್ಭಾಶಯದ ಟಾನಿಕ್ ಆಗಿದೆ. ಇದು ರಕ್ತದಲ್ಲಿನ ಹಾರ್ಮೋನ್ ಮಟ್ಟವನ್ನು ನಿರ್ವಹಿಸುತ್ತದೆ, ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳನ್ನು ಬಲಪಡಿಸುತ್ತದೆ ಮತ್ತು ಅಂಡಗಳು ಕೋಶಕಗಳಾಗಿ ಪರಿವರ್ತಿಸುವಲ್ಲಿ ಸಹಾಯ ಮಾಡುತ್ತದೆ. ಥೈರಾಯ್ಡ್ ಹಾರ್ಮೋನ್ ಬಗ್ಗೆ ಅಶ್ವಗಂಧ. ಥೈರಾಯ್ಡ್ ಹಾರ್ಮೋನ್ನ ಅಧಿಕ ಅಥವಾ ಕಡಿಮೆ ಉತ್ಪಾದನೆಯು ಕೂದಲು ಉದುರುವಿಕೆ, ಸ್ಥೂಲಕಾಯ, ಮಾನಸಿಕ ಖಿನ್ನತೆ ಇತ್ಯಾದಿ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಗದಿತ ಪ್ರಮಾಣದ ಅಶ್ವಗಂಧ ಫಾರ್ಮುಲಾವನ್ನು ತೆಗೆದುಕೊಳ್ಳುವುದರಿಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸ್ರವಿಸುವಿಕೆಯನ್ನು ಪರಿಣಾಮಕಾರಿಯಾಗಿ ಸಾಮಾನ್ಯಗೊಳಿಸುತ್ತದೆ ಮತ್ತು ಹೈಪರ್ಥೈರಾಯ್ಡಿಸಂಗೆ ನೈಸರ್ಗಿಕವಾದ ಚಿಕಿತ್ಸೆ ನೀಡುತ್ತದೆ. ಮೆದುಳಿನ ಕಾರ್ಯವನ್ನು ವೃದ್ಧಿಸುತ್ತದೆ. ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳು ಮತ್ತು ಫ್ಲೇವನಾಯ್ಡ್ಗಳಿಂದ ತುಂಬಿರುವ ಅಶ್ವಗಂಧವು ವ್ಯಕ್ತಿಯ ಜ್ಞಾಪಕ ಶಕ್ತಿ, ಗಮನ, ಏಕಾಗ್ರತೆ, ಶಾಂತತೆ ಮತ್ತು ಜಾಗರೂಕತೆಯನ್ನು ಸುಧಾರಿಸುವಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪ್ರಬಲವಾದ ಮೆದುಳಿನ ಟಾನಿಕ್ ಮತ್ತು ಉತ್ತೇಜಕವಾಗಿರುವುದರಿಂದ ಇದು ಉತ್ಕರ್ಷಣ ನಿರೋಧಕ ಚಟುವಟಿಕೆಯನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ, ನರಕೋಶಗಳನ್ನು ರಕ್ಷಿಸುತ್ತದೆ. ಹೀಗಾಗಿ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ಮರಣೆಯನ್ನು ಸುಧಾರಿಸುತ್ತದೆ. ಸಸ್ಯದಲ್ಲಿರುವ ನ್ಯೂರೋಪ್ರೊಟೆಕ್ಟಿವ್ ಅಂಶಗಳು ಮೆಮೊರಿ ನಷ್ಟವನ್ನು ತಡೆಯುತ್ತದೆ ಮತ್ತು ಮೆದುಳಿನ ಒತ್ತಡವನ್ನು ನಿವಾರಿಸುತ್ತದೆ. ಮೂಳೆ ಗುಣಪಡಿಸಲು ಅಶ್ವಗಂಧ. ಅಶ್ವಗಂಧಾರಿಷ್ಟವು ಮೂಳೆಯ ಆರೋಗ್ಯವನ್ನು ಸುಧಾರಿಸಲು ಮತ್ತು ಕೀಲುಗಳಲ್ಲಿ ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಒಟ್ಟಾರೆ ದೇಹದ ಸಮತೋಲನವನ್ನು ನಿರ್ವಹಿಸುತ್ತದೆ ಮತ್ತು ದೇಹವನ್ನು ಬಲವಾದ ಮತ್ತು ಪರಿಪೂರ್ಣವಾದ ಅಸ್ಥಿಪಂಜರದ ರಚನೆಯೊಂದಿಗೆ ಒದಗಿಸುತ್ತದೆ.
ಇದು ಮೂಳೆ ಮತ್ತು ಸ್ನಾಯುವಿನ ದ್ರವ್ಯರಾಶಿಯನ್ನು ಹೆಚ್ಚಿಸುತ್ತದೆ ಮತ್ತು ಅಸ್ಥಿಸಂಧಿವಾತ, ಆಸ್ಟಿಯೋಪೊರೋಸಿಸ್ ಮತ್ತು ಫೈಬ್ರೊಮ್ಯಾಲ್ಗಿಯಂತಹ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡುತ್ತದೆ. ಆರೋಗ್ಯಕರ ಹೃದಯ ಕಾರ್ಯಗಳಿಗಾಗಿ ಅಶ್ವಗಂಧದ ಫಾರ್ಮುಲಾ. ಅಶ್ವಗಂಧವು ಅದರ ಬಲವಾದ ಉತ್ಕರ್ಷಣ ನಿರೋಧಕ ಗುಣದಿಂದಾಗಿ ವಿವಿಧ ಹೃದಯ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದು ಹೃದಯ ಸ್ನಾಯುಗಳನ್ನು ಬಲಪಡಿಸುತ್ತದೆ, ರಕ್ತನಾಳಗಳಲ್ಲಿ ಲಿಪಿಡ್ ಸಂಗ್ರಹವನ್ನು ತಡೆಯುತ್ತದೆ ಮತ್ತು ಅದರಿಂದ ಹೃದಯಾಘಾತ, ಹೃದಯ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆ ಇತ್ಯಾದಿಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಯೌವನದಿಂದ ಕಾಣುವ ಮತ್ತು ಹೊಳೆಯುವ ಚರ್ಮಕ್ಕಾಗಿ ಅಶ್ವಗಂಧ ನೈಸರ್ಗಿಕ ಉತ್ಕರ್ಷಣ ನಿರೋಧಕವಾಗಿದ್ದು, ಚರ್ಮದ ಯೌವನವನ್ನು ಪಡೆಯಲು ಪರಿಣಾಮಕಾರಿಯಾಗಿದೆ ಮತ್ತು ಸುಕ್ಕುಗಳು, ಸೂಕ್ಷ್ಮ ರೇಖೆಗಳು, ಕಲೆಗಳು, ಕಪ್ಪು ವಲಯಗಳು ಇತ್ಯಾದಿಗಳಿಗೆ ಚಿಕಿತ್ಸೆ ನೀಡುತ್ತದೆ. ಇದಲ್ಲದೆ ಇದು ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಯವಾದ ಮತ್ತು ಹೊಳೆಯುವ ಚರ್ಮವನ್ನು ನೀಡುತ್ತದೆ. ಇದು ಕೂದಲಿಗೆ ಪ್ರಯೋಜನಕಾರಿಯಾಗಿದೆ. ಸಸ್ಯದ ಆಂಟಿಮೈಕ್ರೋಬಿಯಲ್ ಸ್ವಭಾವವು ವಿವಿಧ ತಲೆಯ ಚರ್ಮದ ಸೋಂಕುಗಳಿಗೆ ಚಿಕಿತ್ಸೆ ನೀಡುತ್ತದೆ. ಇದು ಕೂದಲು ಬೇರುಗಳನ್ನು ಅಗತ್ಯವಾದ ಪೋಷಕಾಂಶಗಳೊಂದಿಗೆ ಪೋಷಿಸುತ್ತದೆ. ಮಧುಮೇಹವನ್ನು ನಿರ್ವಹಿಸಲು ಅಶ್ವಗಂಧದ ಫಾರ್ಮುಲಾ. ಅಶ್ವಗಂಧದ ಅತ್ಯುತ್ತಮ ಹೈಪೋಗ್ಲಿಸಿಮಿಕ್ ಗುಣವು ದೇಹದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅಶ್ವಗಂಧ ಗುಟಿಕ ಅಥವಾ ಚೂರ್ಣವನ್ನು ತೆಗೆದುಕೊಳ್ಳುವುದು ಪಿಷ್ಟದ ವಿಭಜನೆಯನ್ನು ಗ್ಲೂಕೋಸ್ ಆಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಶ್ವಗಂಧಾದಿ ಲೇಹದ ತಯಾರಿ ವಿಧಾನ. ಆಗುಂಬೆ ಹೆರ್ಬ್ಸ್ನಿಂದ ತಯಾರಿಸಲ್ಪಟ್ಟ ಪ್ರತಿಯೊಂದು ಆಯುರ್ವೇದ ಔಷಧೀಯ ಉತ್ಪನ್ನಗಳು ಪ್ರೀಮಿಯಂ ಗಿಡಮೂಲಿಕೆಗಳ ಮಿಶ್ರಣವನ್ನು ಎಚ್ಚರಿಕೆಯಿಂದ ಸಂಗ್ರಹಿಸಲಾಗುತ್ತದೆ. ಪ್ರತಿಯೊಂದು ಘಟಕಾಂಶವನ್ನು ಅದರ ವಿಶಿಷ್ಟ ಗುಣಲಕ್ಷಣಗಳಿಗಾಗಿ ನಿಖರವಾಗಿ ಆಯ್ಕೆ ಮಾಡಲಾಗಿದೆ ಮತ್ತು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುವ ಸಿನರ್ಜಿಸ್ಟಿಕ್ ಸೂತ್ರವನ್ನು ರಚಿಸಲು ಸಂಯೋಜಿಸಲಾಗಿದೆ. ನಮ್ಮಂತಹ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಸುಲಭವಾಗಿ ಪ್ರಚಾರ ಮಾಡಬಹುದು ಮತ್ತು ಪ್ರದರ್ಶಿಸಬಹುದಾದ ಸಾಮಾಜಿಕ ಮಾಧ್ಯಮಗಳಿಗೆ ಧನ್ಯವಾದಗಳು. ಇಂದು ನಾವು ಅಶ್ವಗಂಧಾದಿ ಲೇಹ ಮತ್ತು ಅಶ್ವಗಂಧಾರಿಷ್ಟವನ್ನು ತಯಾರಿಸುವ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸುತ್ತೇವೆ ಮತ್ತು ಆಹಾರ ಸಂಸ್ಕರಣಾ ಯಂತ್ರ, ಹುದುಗುವಿಕೆ ಕೊಠಡಿ, ಬೃಹತ್ ಸಂಗ್ರಹಣೆ ಪ್ರದೇಶ, ಪುಡಿಮಾಡುವಿಕೆ ಸೇರಿದಂತೆ ಅನೇಕ ಎಕ್ಸ್ಟ್ರಾಕ್ಟರ್ ಮತ್ತು ರಿಯಾಕ್ಟರ್ಗಳನ್ನು ಹೊಂದಿರುವ ನಮ್ಮ ಪ್ರಮಾಣಿತ ಜಿಎಂಪಿ ಸ್ಥಾವರದಲ್ಲಿ ಅದರ ನೇರ ತಯಾರಿಯನ್ನು ಪ್ರದರ್ಶಿಸುತ್ತೇವೆ. ಅಶ್ವಗಂಧಾದಿ ಲೇಹದ ತಯಾರಿಕೆಗೆ ನಿರ್ಣಾಯಕವಾದ ಉತ್ತಮ ಗುಣಮಟ್ಟದ ಗಿಡಮೂಲಿಕೆಗಳ ಆಯ್ಕೆಯೊಂದಿಗೆ ಪ್ರಾರಂಭಿಸಿ. ಈ ಗುಣಮಟ್ಟದ ಕೆಲವು ಗಿಡಮೂಲಿಕೆಗಳನ್ನು ಮೊದಲು ತೊಳೆಯಲಾಗುತ್ತದೆ, ಒಣಗಿಸಿದ ನಂತರ ಕಷಾಯಕ್ಕಾಗಿ ಪುಡಿಮಾಡಲಾಗುತ್ತದೆ ಮತ್ತು ನಿಮ್ಮ ಜ್ಞಾನಕ್ಕಾಗಿ ಅವು ಇಲ್ಲಿವೆ. ಅಶ್ವಗಂಧ, ದ್ರಾಕ್ಷ, ಎಲೈಚಿ, ಜೀರಕ, ಶ್ವೇತಸಾರಿವ, ಮಧುಸ್ನುಯಿ, ಸಾವಯವ ಸಕ್ಕರೆ, ಶುದ್ಧ ಹಸುವಿನ ತುಪ್ಪ ಮತ್ತು ಜೇನುತುಪ್ಪ. ಈ ಗಿಡಮೂಲಿಕೆಗಳ ಮಿಶ್ರಣವನ್ನು ನೈಸರ್ಗಿಕ ಸಕ್ಕರೆಯನ್ನು ಬಳಸಿ ತಯಾರಿಸಲಾಗುತ್ತದೆ. ಇದು ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಮೆಗ್ನೀಸಿಯಂನಂತಹ ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ರಾಸಾಯನಿಕವಾಗಿ ಸಂಸ್ಕರಿಸಿದ ಸಕ್ಕರೆಗಳು ಗಿಡಮೂಲಿಕೆಗಳ ಸಾಮರ್ಥ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಸಕ್ಕರೆಯಿಂದ ಪಾಕವನ್ನು ತಯಾರಿಸಲು ಅಗತ್ಯವಾದ ಪ್ರಮಾಣದಲ್ಲಿ ನೀರನ್ನು ಕುದಿಸಲಾಗುತ್ತದೆ. ದ್ರಾಕ್ಷದಿಂದ ತಯಾರಿಸಿದ ಹಿಂಡಿದ ರಸವನ್ನು ಫಿಲ್ಟರ್ ಮಾಡಿದ ಸಕ್ಕರೆಯ ಪಾಕಕ್ಕೆ ಸೇರಿಸಲಾಗುತ್ತದೆ ಮತ್ತು ಮಧ್ಯಮ ಉರಿಯಲ್ಲಿ ಕುದಿಯಲು ಬಿಡಲಾಗುತ್ತದೆ. ತರುವಾಯ ಶುದ್ಧ ಹಸುವಿನ ತುಪ್ಪವನ್ನು ಸೇರಿಸಲಾಗುತ್ತದೆ ಮತ್ತು ಅದನ್ನು ಕುದಿಯಲು ಬಿಡಲಾಗುತ್ತದೆ. ಸಕ್ಕರೆ ಪಾಕ, ದ್ರಾಕ್ಷ ರಸ ಮತ್ತು ತುಪ್ಪದೊಂದಿಗೆ ಮಿಶ್ರಣವು ಚಮಚದಿಂದ ಬೇರ್ಪಡಲು ಪ್ರಾರಂಭವಾಗುವವರೆಗೆ ನಿರಂತರವಾಗಿ ಬೆರೆಸಲಾಗುತ್ತದೆ. ನಂತರ ಅಶ್ವಗಂಧ, ಶ್ವೇತಸಾರಿವ, ಜೀರಕ ಮತ್ತು ಮಧುಸ್ನುಯಿಗಳ ಚೂರ್ಣವನ್ನು ಮಿಶ್ರಣದಲ್ಲಿ ಸೇರಿಸಲಾಯಿತು. ಪಾಕ ಲಕ್ಷಣದವರೆಗೆ ಸೌಮ್ಯವಾದ ಶಾಖವನ್ನು ನೀಡಲಾಯಿತು. ಮಿಶ್ರಣದಿಂದ ತುಪ್ಪವನ್ನು ಬೇರ್ಪಡಿಸಲು ಪ್ರಾರಂಭಿಸಿದ ನಂತರ ಜ್ವಾಲೆಯನ್ನು ಆಫ್ ಮಾಡಲಾಗಿದೆ. ಶಾಖದಿಂದ ಪಾತ್ರೆಯನ್ನು ತೆಗೆದ ನಂತರ ಎಲೈಚಿಯ ಪ್ರಕ್ಷೇಪ ದ್ರವ್ಯವನ್ನು ಈ ದಪ್ಪ ಲೇಹಕ್ಕೆ ಸೇರಿಸಲಾಗುತ್ತದೆ ಮತ್ತು ಅರೆಗನ್ನ ಏಕರೂಪದ ಮಿಶ್ರಣವನ್ನು ರೂಪಿಸಲು ನಿರಂತರವಾಗಿ ಬೆರೆಸಲಾಗುತ್ತದೆ. ಮಿಶ್ರಣವನ್ನು ತಂಪಾಗಿಸಿದ ನಂತರ ಏಕರೂಪದ ಸ್ವಭಾವದ ಶುದ್ಧ ಜೇನುತುಪ್ಪವನ್ನು ಸೇರಿಸಿ ಅಶ್ವಗಂಧಾದಿ ಲೇಹದಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಕೆಲವು ಗಂಟೆಗಳ ಕಾಲ ಪಕ್ಕಕ್ಕೆ ಇಡಲಾಗುತ್ತದೆ. ಅಂತಿಮವಾಗಿ ಆಗುಂಬೆ ಹೆರ್ಬ್ಸ್ನಿಂದ ತಯಾರಿಸಲಾದ ಆರೋಗ್ಯಕರ ಪೌಷ್ಟಿಕಾಂಶದ ಆಹಾರವು ಪ್ಯಾಕ್ ಮಾಡಲು ಸಿದ್ಧವಾಗಿದೆ. ಅಶ್ವಗಂಧಾರಿಷ್ಟವನ್ನು ತಯಾರಿಸುವ ವಿಧಾನ.
ಈ ಹೆಲ್ತ್ ಟಾನಿಕ್ ಸಾಮಾನ್ಯ ದೌರ್ಬಲ್ಯ ಮತ್ತು ರೋಗನಿರೋಧಕ ಶಕ್ತಿಯನ್ನು ಸುಧಾರಿಸಲು ಅಶ್ವಗಂಧ ಮೂಲಿಕೆಯ ದ್ರವ ತಯಾರಿಕೆಯಾಗಿದೆ. ಸಂತಾನೋತ್ಪತ್ತಿ ಆರೋಗ್ಯವನ್ನು ಸುಧಾರಿಸಲು ಬಳಸುವುದಲ್ಲದೆ ಪುರುಷರು ಮತ್ತು ಮಹಿಳೆಯರಿಗೆ ಖಿನ್ನತೆ, ಬುದ್ಧಿಮಾಂದ್ಯತೆ ಮುಂತಾದ ನರಗಳ ಸಮಸ್ಯೆಗಳಿಗೆ ಇದನ್ನು ಬಳಸಲಾಗುತ್ತದೆ. ಅಶ್ವಗಂಧದ ಜೊತೆಗೆ ಮುಸ್ಲಿ, ಮಂಜಿಷ್ಟ, ಹರಿದ್ರ, ಹರಿತಕಿ, ದಾರುಹರಿದ್ರ, ಯಷ್ಟಿಮಧು, ರಸ್ನ, ವಿದಾರಿ, ಅರ್ಜುನ, ಮುಸ್ತ, ತ್ರಿವೃತ್, ಶ್ವೇತಸರಿವ, ಶುಂಠಿ, ಮಾರೀಚ, ತೇಜಪತ್ರ, ಅಗರು, ರಕ್ತಚಂದನ, ವಾಚ್ ಮತ್ತು ಚಿತ್ರಕ. ಈ ಗುಣಮಟ್ಟದ ಕೆಲವು ಗಿಡಮೂಲಿಕೆಗಳನ್ನು ಮೊದಲು ತೊಳೆಯಲಾಗುತ್ತದೆ. ಒಣಗಿದ ಮತ್ತು ಪುಡಿಮಾಡಿದ ನಂತರ ಎಕ್ಸ್ಟ್ರಾಕ್ಟರ್ನಲ್ಲಿ ಕುದಿಸಿ ನೀರನ್ನು ಕಡಿಮೆ ಮಾಡುವ ಮೂಲಕ ಅದರ ಮೂಲ ಅಂಶದ 1/4 ಭಾಗದವರೆಗೆ ಕಷಾಯವನ್ನು ತಯಾರಿಸಲಾಗುತ್ತದೆ. ಕಷಾಯ ನಂತರ ಸೋಸಿ ಒಂದು ಪಾತ್ರೆಯಲ್ಲಿ ಇರಿಸಲಾಗುತ್ತದೆ. ಅಶ್ವಗಂಧಾರಿಷ್ಟದ ಕಷಾಯದಲ್ಲಿ ಬೆಲ್ಲ ಮತ್ತು ಒಣಗಿದ ಪ್ರಕ್ಷೇಪ ದ್ರವ್ಯಗಳಾದ ಧಾತಕಿ, ಶುಂಠಿ, ಮಾರೀಚ, ದಾಲ್ಚಿನಿ, ತೇಜಪತ್ರ, ಎಲೈಚಿ, ನಾಗಕೇಸರ, ಪಿಪ್ಪಲಿ ಮತ್ತು ಪ್ರಿಯಂಗುಗಳನ್ನು ಸೇರಿಸಲಾಗುತ್ತದೆ. ಹೇಳಲಾದ ಕಷಾಯವನ್ನು ನಂತರ ಮಣ್ಣಿನ ಪಾತ್ರೆಯಿಂದ ಸುಸಜ್ಜಿತವಾದ ಹುದುಗುವಿಕೆ ಕೋಣೆಗೆ ವರ್ಗಾಯಿಸಲಾಗುತ್ತದೆ. ನಂತರ ಕಷಾಯವನ್ನು ಪಾತ್ರೆಯಲ್ಲಿ ಸುರಿಯಲಾಗುತ್ತದೆ ಮತ್ತು ಮುಚ್ಚಳದಿಂದ ಮುಚ್ಚಲಾಗುತ್ತದೆ. ಹಲವಾರು ಪದರಗಳನ್ನು ಬಳಸಿ ಮತ್ತು ಸುಮಾರು 45 ದಿನಗಳವರೆಗೆ ಹುದುಗಲು ಬಿಡಲಾಗುತ್ತದೆ. ಹುದುಗುವಿಕೆ ಪೂರ್ಣಗೊಂಡ ನಂತರ ಗಿಡಮೂಲಿಕೆಗಳ ಸಿಪ್ಪೆಯನ್ನು ತೆಗೆದುಹಾಕಲು ಅದನ್ನು ಫಿಲ್ಟರ್ ಮಾಡಲಾಗುತ್ತದೆ ಮತ್ತು ಹೆಚ್ಚಿನ ಬಳಕೆಗಾಗಿ ಬಾಟಲ್ ಮಾಡಲಾಗುತ್ತದೆ. ಅಶ್ವಗಂಧ ಲೇಹ ಮತ್ತು ಅಶ್ವಗಂಧಾರಿಷ್ಟದ ಬಗ್ಗೆ ತುಲನಾತ್ಮಕವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಲು ನಾವು ನಮ್ಮ ಮಟ್ಟದ ಅತ್ಯುತ್ತಮ ಪ್ರಯತ್ನ ಮಾಡಿದ್ದೇವೆ. ದಯವಿಟ್ಟು ಚಂದಾದಾರರಾಗಲು ಮರೆಯಬೇಡಿ ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಮುಂಬರುವ ಚ್ಯವನಪ್ರಾಶ್, ಶತಾವರಿಗುಡ, ಸುಪರಿಪಾಕ್, ಧನ್ವಂತ್ರಿ ತೈಲ, ಭೃಂಗಾಮ್ಲಕ ತೈಲ, ಕುಂಕುಮಾದಿ ತೈಲಂ, ಬಲಾರಿಷ್ಟ, ಲೋದ್ರಸವ, ಲೋಹಸವ, ದಶಮೂಲಾರಿಷ್ಟ ಅಲ್ಲದೆ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಮರೆಯಬೇಡಿ. ನಮ್ಮೊಂದಿಗೆ ಸಂಪರ್ಕದಲ್ಲಿರುವುದಕ್ಕಾಗಿ ಧನ್ಯವಾದಗಳು. ನಮ್ಮ ಮುಂದಿನ ಹೆಚ್ಚು ಮಾಹಿತಿಯುಕ್ತ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಈ ಆಯುರ್ವೇದ ಗಿಡಮೂಲಿಕೆ ಔಷಧಿಯನ್ನು ಸೇವಿಸುವ ಮೊದಲು ಗಮನಿಸಬೇಕಾದ ಅಂಶಗಳು. ಗರ್ಭಿಣಿಯರು ವೈಯಕ್ತೀಕರಿಸಿದ ಸಲಹೆಗಾಗಿ ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸಿ. ಮಧುಮೇಹ ಹೊಂದಿರುವ ಜನರು ಸಕ್ಕರೆ ಸೇವನೆಯನ್ನು ಪರಿಗಣಿಸಬೇಕು ಮತ್ತು ಲಭ್ಯವಿದ್ದರೆ ಸಕ್ಕರೆ ಮುಕ್ತ ಪರ್ಯಾಯಗಳನ್ನು ಆರಿಸಿಕೊಳ್ಳಿ. ಔಷಧಿಗಳೊಂದಿಗೆ ಸಂವಹನ. ನೀವು ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅಶ್ವಗಂಧಾದಿ ಲೇಹ ಅಥವಾ ಅಶ್ವಗಂಧಾರಿಷ್ಟವನ್ನು ಸೇವಿಸುವ ಮೊದಲು ಯಾವಾಗಲೂ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಅಲರ್ಜಿಗಳು. ಸಂಭವನೀಯ ಅಲರ್ಜಿಯ ಪ್ರತಿಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಯಾವುದೇ ಪ್ರತಿಕೂಲ ಪರಿಣಾಮಗಳು ಸಂಭವಿಸಿದಲ್ಲಿ ಸೇವನೆಯನ್ನು ನಿಲ್ಲಿಸಿ. ಗುಣಮಟ್ಟ ಮತ್ತು ಮೂಲ. ಆಗುಂಬೆ ಹೆರ್ಬ್ಸ್ನಿಂದ ತಯಾರಿಸಲ್ಪಟ್ಟ ಅಶ್ವಗಂಧಾದಿ ಲೇಹ ಮತ್ತು ಅಶ್ವಗಂಧಾರಿಷ್ಟವನ್ನು ಆರಿಸಿ. ಇದು ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಬಳಸುತ್ತದೆ ಮತ್ತು ಉತ್ಪಾದನಾ ಮಾನದಂಡಗಳಿಗೆ ಬದ್ಧವಾಗಿದೆ. ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗಲು ವಿನಂತಿಯೊಂದಿಗೆ ಈ ವಿಡಿಯೋವನ್ನು ಕೊನೆಗೊಳಿಸೋಣ.